ನಮಸ್ತೆ ವೀಕ್ಷಕರೇ, ಇವತ್ತು ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀರಿ ಬರ್ರಿ. ಫಸ್ಟು ಎಣ್ಣೆ ಇಲ್ಲಿ ನೋಡ್ರಿ, ಬೇಳೆ ಕುದಿಯೋಕ್ಕೆ ನುಗ್ಗೆಕಾಯಿ ಹಾಕಿ ಇಟ್ಟೀನಿ. ಇಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಹಾಕೀನಿ. ನಂತರ ಅರಿಶಿಣ, ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೋಬೇಕು, ಎಣ್ಣೆಗೆ ಹಾಕ್ಕೋಬೇಕು. ನಂತರ ಸ್ವಲ್ಪ ಹುಣಸೆ ಹುಳಿ ನೋಡಿ, ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಅದು ಎಣ್ಣೆಗೆ ಹಾಕಿದ್ರೆ ಚೆನ್ನಾಗಿ ಆಗ್ತದೆ ನೋಡ್ರಿ ಈ ಥರ. ಇವಾಗ ಇಲ್ಲಿ ನುಗ್ಗೆಕಾಯಿ ಮತ್ತು ಬೇಳೆ ಕುದ್ದಿದೆ, ಅದನ್ನು ಇದಕ್ಕೆ ಹಾಕಬೇಕು. ಸ್ವಲ್ಪ ಮಿಕ್ಸ್ ಮಾಡ್ಕೊರಿ, ಅಂದ್ರೆ ಮಸಾಲೆ ಎಲ್ಲ ಹೊಂದ್ಕೊಂಡು. ಇದಕ್ಕೆ ಸ್ವಲ್ಪ ನೀರು ಹಾಕೋ. ಕುದ್ದ ಎಣ್ಣೆ ಬಿಡ್ತಾ ಇದೆ, ನೀರು ಹಾಕಿನಿ ನೋಡಿ ಈ ಥರ. ನಿಮಗೆ ಯಾವ ಥರ ಗಟ್ಟಿ ಬೇಕಾದ್ರೆ ಮಾಡ್ಕೊರಿ, ನಾವು ಮೀಡಿಯಮ್ ಮಾಡ್ಕೊಡ್ತೀನಿ. ಅದು ಚೆನ್ನಾಗಿ ಕುದಿಬೇಕು. ನೋಡಿರಿ ನುಗ್ಗೆಕಾಯಿ ಅನ್ನ, ಬಿಸಿ ರೊಟ್ಟಿ, ಚಪಾತಿ ಮಸ್ತ್ ಕಾಂಬಿನೇಷನ್. ಕುದಿಯಕತ್ತೈತಿ ಸಾಂಬಾರು. ಒಂದು 2 ನಿಮಿಷ ಮುಚ್ಚಿಡೋಣ. ಇವಾಗ ನೋಡ್ರಿ ಕುದ್ದಿದೆ. ಇದಕ್ಕೆ ಸ್ವಲ್ಪ ಬೆಲ್ಲ, ಯಾಕೆಂದ್ರೆ ಹುಳಿ ಹಿಂಡಿ ಇರ್ತೀವಲ್ಲ, ಕೊತ್ತಂಬರಿ. ರೆಡಿ ಆಯ್ತು ನೋಡ್ರಿ ನುಗ್ಗೆಕಾಯಿ ಸಾಂಬಾರು. ನೋಡ್ರಿ ಯಾವ ಥರ ಎಣ್ಣೆ ಬಿಟ್ಟಿದೆ. ಬಾಯ್, ರೆಡಿ ಟು ಈಟ್.